ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಜಟಾಪಟಿ ತಾರಕಕ್ಕೇರಿದೆ. ಈಗ ಇರಾನ್ ಸುತ್ತ ಸಂಪೂರ್ಣ ದಿಗ್ಬಂಧನ ಹಾಕಿದ್ದೀವಿ, ಎಲ್ಲ ಇರಾನ್ ಬಂದರುಗಳು ಕ್ಲೋಸ್ ಆಗಿವೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಡಿಕ್ಲೇರ್ ಮಾಡಿದೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಟ್ರಂಪ್ ಆರ್ಡರ್ ಕೊಟ್ಟ 36 ಗಂಟೆಗಳಲ್ಲಿ ಈ ಮೇಲುಗೈ ಸಾಧಿಸಿದ್ದೀವಿ. ಇರಾನ್ಗೆ ಹೋಗೋ ಮತ್ತು ಅಲ್ಲಿಂದ ಹೊರಗೆ ಬರೋ ಎಲ್ಲ ಆರ್ಥಿಕ ವ್ಯಾಪಾರವನ್ನು ಅಮೆರಿಕ ಸೇನೆ ಹಾಲ್ಟ್ ಮಾಡಿದೆ. ಈಗ ಇರಾನ್ ಸುತ್ತ 10,000ಕ್ಕೂ ಅಧಿಕ ಅಮೆರಿಕನ್ ಸೈನಿಕರು, 16 ಯುದ್ಧ ನೌಕೆಗಳು, ಫೈಟರ್ ಜೆಟ್ಸ್ ಕಾವಲು ಕಾಯ್ತಾ ಇವೆ ಅಂತ ಅಮೆರಿಕ ಸೇನೆ ಹೇಳಿದೆ. ಸದ್ಯ ಇದು ಇರಾನ್ ಪಾಲಿಗೆ ಅತಿ ದೊಡ್ಡ ಹೊಡೆತ ಇದು. ಯಾಕಂದರೆ ಇರಾನ್ಗೆ ಬೇರೆ ಯಾವುದೇ ಲ್ಯಾಂಡ್ ರೂಟ್ ಅಥವಾ ಪೈಪ್ಲೈನ್ ಇಲ್ಲದೆ ಇರೋದ್ರಿಂದ ಹಾರ್ಮುಜ್ ಬಿಟ್ಟರೆ ಬೇರೆ ದಾರಿ ಇಲ್ಲ. ಇಲ್ಲಿ ಬ್ಲಾಕ್ ಮಾಡಿದ್ರೆ ಇರಾನ್ ವ್ಯಾಪಾರದ ಉಸಿರಾಟ ನಿಂತೇ ಹೋದಂಗಾಗತ್ತೆ ಅವರಿಗೆ. ಒಂದು ಮಾಹಿತಿ ಪ್ರಕಾರ ಹಾರ್ಮುಜ್ ಬಂದ್ ಆಗಿರೋದ್ರಿಂದ ಇರಾನ್ಗೆ ಪ್ರತಿದಿನ $435 ಮಿಲಿಯನ್, ಹತ್ತತ್ರ $4,000 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ತಿಂಗಳಿಗೆ $13 ಬಿಲಿಯನ್, ಅಂದರೆ 1.2 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಇಡೀ ವರ್ಷಕ್ಕೆ ಏನಿಲ್ಲ ಅಂದರೂ ಕೂಡ ಕನಿಷ್ಠ $150 ಬಿಲಿಯನ್ ಲಾಸ್ ಆಗುತ್ತೆ ಅಂಥೇಳಿ ಜಾಗತಿಕ ಹಣಕಾಸು ಸಂಸ್ಥೆಗಳು ಅಂದಾಜು ಮಾಡಿವೆ. ಏನು ಹಾರ್ಮುಜ್ ವಿಚಾರ ಮತ್ತೆ ಅಮೆರಿಕ ಚೈನಾ ನಡುವೆ ಉದ್ವಿಗ್ನತೆ ಹೆಚ್ಚಿಸಿದೆ. ಈಗ ಎರಡೂ ದೇಶಗಳ ಹಡಗುಗಳು ಮುಖಾಮುಖಿಯಾಗಿವೆ. ಅಮೆರಿಕದ ಈ ದಿಗ್ಬಂಧನವನ್ನು ಬ್ರೇಕ್ ಮಾಡಬೇಕು ಅಂತ ಹೇಳಿ ಚೈನಾದ ಹಡಗೊಂದು ಹಾರ್ಮುಜ್ ಜಲಸಂಧಿಯನ್ನು ಕ್ರಾಸ್ ಮಾಡೋಕೆ ಪ್ರಯತ್ನ ಪಟ್ಟಿದೆ. ರಿಚ್ ಸ್ಟ್ಯಾರಿ ಅನ್ನೋ ಈ ಚೈನಾ ಟ್ಯಾಂಕರ್ UAEನ ಹಮ್ರಿಯಾ ಪೋರ್ಟ್ನಿಂದ 2,50,000 ಬ್ಯಾರಲ್ ಮೆಥನಾಲ್ ತುಂಬಿಕೊಂಡು ಚೈನಾ ಕಡೆಗೆ ಹೊರಟಿತ್ತು. ಆದರೆ ಅಮೆರಿಕದ ವಾರ್ನಿಂಗ್ ಬೆನ್ನಲ್ಲೇ ಅರ್ಧ ದಾರಿಯಲ್ಲೇ ವಾಪಸ್ ಹೋಗಿದೆ. ಇದಕ್ಕೂ ಕೆಲ ಗಂಟೆ ಮುಂಚೆ ಚೀನಾಗೆ ಅಮೆರಿಕ ವಾರ್ನಿಂಗ್ ಕೊಟ್ಟಿತ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ತೈಲ ಸಾಗಿಸೋ ಚೈನಾದ ಟ್ಯಾಂಕರ್ಗಳನ್ನು ನಾವು ಡೈರೆಕ್ಟ್ ಆಗಿ ತಡೆ ಹಿಡಿತೀವಿ ಅಂತ ಹೇಳಿದರು. ಅಲ್ಲದೆ ಚೈನಾ ಇನ್ಮುಂದೆ ಬೇರೆ ಕಡೆಯಿಂದ ತೈಲವನ್ನು ತಗೋಬಹುದು, ಆದರೆ ಯಾವುದೇ ಕಾರಣಕ್ಕೂ ಇರಾನ್ನಿಂದ ತೈಲ ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಈಗ ಇರಾನ್ ಅಲ್ಲ, UAEನಿಂದ ಹೊರಟಿದ್ದ ಚೈನಾ ಹಡಗನ್ನ ಕೂಡ ಅಮೆರಿಕ ವಾಪಸ್ ಕಳಿಸಿದೆ. ಅವ್ರಿಗೆ ಡೌಟ್ ಹಾಗಾದ್ರೆ, ಇನ್ನೂ ಕೂಡ ಕ್ಲಾರಿಟಿ ಇಲ್ವಾ? ಇರಾನ್ನಿಂದ ತೈಲ ತುಂಬಿ ತಗೊಂಬಂದು ಮಧ್ಯ ಸಮುದ್ರದಲ್ಲಿ UAE ಇಂದ ಹೊರಟಿರೋ ಹಡಗಿಗೆ ಅದನ್ನು ತುಂಬಿಸ್ಬಿಟ್ಟು ನಾಟಕ ಮಾಡ್ತಿದ್ದಾರೆ ಅನ್ನೋ ಡೌಟ್ ಇರ್ಬೋದು ಅಮೆರಿಕಾಗೆ. ಬಟ್ ಸದ್ಯಕ್ಕಂತೂ ಆ ರೀತಿ ಆಗಿದೆ. UAEನಿಂದ ಹೊರಟಿದ್ದ ಹಡಗು ಅದನ್ನು ವಾಪಸ್ ಕಳಿಸಿದೆ. ಇರಾನ್ನ ಚಬಹಾರ್ ಬಂದರಿನಿಂದ ಹೊರಟಿದ್ದ 2 ತೈಲ ಅವುಗಳನ್ನು ಕೂಡ ತಡೆಗಟ್ಟಲಾಗಿದೆ. ಅಮೆರಿಕದ ಯುದ್ಧ ನೌಕೆ ನಡು ಸಮುದ್ರದಲ್ಲಿ ಅಡ್ಡಗಟ್ಟಿ ಹಿಂದೆ ಕೂಡಿಸಿದೆ. ಇದರ ಬೆನ್ನಲ್ಲೇ ಅಮೆರಿಕ ಪ್ರತಿಕ್ರಿಯೆ ಕೂಡ ಕೊಟ್ಟಿದೆ. ನಮ್ಮ ಈ ಬ್ಲಾಕೇಡ್ ಕ್ರಮದಿಂದ ಕೇವಲ ಒಂದೇ ದಿನದಲ್ಲಿ ಒಟ್ಟು 6 ಹಡಗುಗಳು ವಾಪಸ್ ಬಂದ ದಾರಿಯಲ್ಲೇ ಹಿಂದಿರುಗಿವೆ. ದಿಗ್ಬಂಧನ ಶುರುವಾದ ಮೊದಲ ದಿನವೇ ಅಮೆರಿಕದ ಕಾವಲು ಪಡೆಯನ್ನು ಮೀರಿ ಒಂದು ಹಡಗು ಕೂಡ ಹಾರ್ಮುಜ್ ಜಲಸಂಧಿ ದಾಟೋಕೆ ಸಾಧ್ಯನೇ ಆಗಿಲ್ಲ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಟ್ರಂಪ್ ಈ ಯುದ್ಧ ಬಹುತೇಕ ಮುಗಿಯೋ ಹಂತಕ್ಕೆ ಬಂದಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಂಟರ್ವ್ಯೂನಲ್ಲಿ ಮಾತನಾಡಿದ ಟ್ರಂಪ್, ನನ್ನ ಪ್ರಕಾರ ಯುದ್ಧ ಮುಗಿಯೋಕೆ ನಾವು ತುಂಬ ಹತ್ತಿರದಲ್ಲಿದ್ದೇವೆ. ನಿಮ್ಗೆ ಗೊತ್ತಾ, ಇರಾನ್ನಿಂದ ನಮ್ಮ ಸೇನೆಯನ್ನು ಈಗ ಹಿಂದಕ್ಕೆ ತೆಗೆದರೂ ಕೂಡ ಅವರಿಗೆ ಮತ್ತೆ ತಮ್ಮ ದೇಶವನ್ನು ಮರು ನಿರ್ಮಾಣ ಮಾಡೋಕೆ ಕನಿಷ್ಠ 20 ವರ್ಷ ಬೇಕು. ನಾವು ಅವ್ರಿಗೆ ಅಷ್ಟು ಪೆಟ್ಟು ಕೊಟ್ಟಿದ್ದೀವಿ. ಬಟ್ ಅಲ್ಲಿನ್ನೂ ಕೂಡ ನಮ್ಮ ಎಲ್ಲ ಕೆಲಸ ಮುಗ್ದಿಲ್ಲ. ನೋಡೋಣ ಮುಂದೇನಾಗುತ್ತೆ ಅಂತ. ನನಗನ್ಸುತ್ತೆ ಅವ್ರು ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳೋಕೆ ಹಂಬಲಿಸ್ತಾ ಇದ್ದಾರೆ, ಆಸೆ ಪಡ್ತಾ ಇದ್ದಾರೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನದಲ್ಲಿ 2 ದಿನದಲ್ಲಿ ಮತ್ತೆ ಮಾತುಕತೆ ಶುರುವಾಗಬಹುದು ಅಂತ ಟ್ರಂಪ್ ಹೇಳ್ತಿದ್ದಾರೆ. ಪಾಕ್ನಲ್ಲಿ ಸಂಧಾನಕ್ಕೆ ಹೋಗಿದ್ದ ಇರಾನ್ ನಿಯೋಗಕ್ಕೆ ಮಾರ್ಗ ಮಧ್ಯೆ ಆಪತ್ತು ಎದುರಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಈ ವಿಷಯವನ್ನ ಇರಾನ್ ನಾಯಕ ಮೊಹಮ್ಮದ್ ಮರಾಂಡಿ ಬಹಿರಂಗಪಡಿಸಿದ್ದಾರೆ. ಇಸ್ಲಾಮಾಬಾದ್ಗೆ ಹೋಗ್ತಿದ್ದಾಗ ನಾವಿರೋ ವಿಮಾನದ ಮೇಲೆ ದಾಳಿ ಆಗಬಹುದು ಅನ್ನೋ ಬೆದರಿಕೆ ನಮಗೆ ಬಂದಿತ್ತು. ಹೀಗಾಗಿ ಅಲ್ಲಿಂದ ವಾಪಸ್ ಬರುವಾಗ ರಹಸ್ಯವಾಗಿ ನಮ್ಮ ವಿಮಾನಗಳನ್ನು ಬದಲಿಸಿದ್ವಿ. ವಿಮಾನವನ್ನು ಮಶಾದ್ ನಗರದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಿ ಅಲ್ಲಿಂದ ಬಸ್, ಕಾರು ಮತ್ತು ಟ್ರೈನ್ ಮೂಲಕ ರಾಜಧಾನಿ ಟೆಹರಾನ್ ತಲುಪಿದ್ವಿ ಅಂತ ಇರಾನ್ ನಾಯಕರು ಹೇಳಿದ್ದಾರೆ. ಅಲ್ಲದೆ ನಮಗೆ ಅಮೆರಿಕ ಮೇಲೆ ಸ್ವಲ್ಪನೂ ಟ್ರಸ್ಟ್ ಇಲ್ಲ, ಅವರು ಮೋಸಗಾರರು. ಹೀಗಾಗಿ ಮುಂದಿನ ಸುತ್ತಿನ ಯುದ್ಧಕ್ಕಾಗಿ ನಾವು ಅವ್ರೊಂದು ವೇಳೆ ದಾಳಿ ಮಾಡಿದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇರಬೇಕಲ್ಲ, ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಸೇನಾ ಶಕ್ತಿಯನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬ್ಯೂಟಿಫುಲ್ ಭೂತಾನ್ಗೆ ಪ್ರವಾಸ ಹೋಗಿ ಬರಬೇಕು ಅಂದರೆ ಇಲ್ಲಿಗೆ ಹೋಗೋಕೆ ಪಾಸ್ಪೋರ್ಟ್ ಕೂಡ ಬೇಕಾಗಿಲ್ಲ. ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್ ಇಂಡಿಯಾದಿದ್ರೆ ಸಾಕು. 7 ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಫುಲ್ ಡೀಟೇಲ್ಸ್ ಇಲ್ಲದೆ ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಮಂಗಳವಾರ ಸಂಜೆ PM ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ಫೋನ್ ಮಾಡಿದ್ರು. ಈ ಟೈಮ್ನಲ್ಲಿ ಟ್ರಂಪ್ ಮೋದಿಗೆ ನಾವೆಲ್ಲ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀವಿ, ವಿ ಆಲ್ ಲವ್ ಯು ಅಂತ ಹೇಳಿದ್ರು ಅಂತ ಗೊತ್ತಾಗಿದೆ. ಕಾಲ್ ಎಂಡ್ ಮಾಡುವಾಗ ಹೇಗೆ ಹೇಳಿದ್ದಾರೆ ಅಂತ ಭಾರತದಲ್ಲಿರೋ ಅಮೆರಿಕದ ರಾಯಭಾರಿ ಸೆರ್ಗಿ ಗೋರ್ ಹೇಳಿದ್ದಾರೆ.
ಅಲ್ಲದೆ ಮುಂದಿನ ಕೆಲ ದಿನಗಳು ಅಥವಾ ವಾರಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಎನರ್ಜಿಗೆ ಸಂಬಂಧಪಟ್ಟಂತೆ ದೊಡ್ಡ ಡೀಲ್ ಆಗೋದ್ರಲ್ಲಿದೆ ಅಂತ ಗೋರ್ ಹೇಳಿದ್ದಾರೆ. ಇನ್ನು ಈ ಫೋನ್ ಕಾಲ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಪ್ರಧಾನಿ ಮೋದಿ, ನನ್ನ ಫ್ರೆಂಡ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ಫೋನ್ ಕಾಲ್ ಬಂದಿತ್ತು. ಈ ವೇಳೆ ನಮ್ಮ ದ್ವಿಪಕ್ಷೀಯ ಸಹಕಾರದಲ್ಲಿ ಆದ ಪ್ರಗತಿಯನ್ನ ರಿವ್ಯೂ ಮಾಡಿದ್ವಿ. ಎಲ್ಲ ಏರಿಯಾದಲ್ಲೂ ನಮ್ಮ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಲಿಷ್ಠಗೊಳಿಸೋಕೆ ಕಮಿಟ್ ಆಗಿದ್ದೀವಿ ಅಂತ ಮೋದಿ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತವಾಗಿ ಮತ್ತು ಸೇಫ್ ಆಗಿಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಒತ್ತಾಯ ಮಾಡಿದ್ದೀವಿ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಇಸ್ಲಾಮಾಬಾದ್ ಮಾತುಕತೆ ಯಾಕೆ ಫೇಲ್ ಆಯಿತು ಅನ್ನೋ ಬಗ್ಗೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮಾತನಾಡಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವೆ ಸಾಕಷ್ಟು ಅಪನಂಬಿಕೆ ಇದೆ. ಇದನ್ನ ಒಂದೇ ರಾತ್ರಿಯಲ್ಲಿ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಅಪನಂಬಿಕೆನೇ ಶಾಂತಿಗೆ ದೊಡ್ಡ ಅಡಚಣೆಯಾಗಿ ಉಳಿದಿದೆ ಅಂತ ಹೇಳಿದ್ದಾರೆ. ಹಾಗೆ ಅಧ್ಯಕ್ಷ ಟ್ರಂಪ್ ಇರಾನ್ ಜೊತೆ ಕೇವಲ ಚಿಕ್ಕ ಪುಟ್ಟ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ತಯಾರಾಗಿರೋದಲ್ಲ, ಅವರು ಒಂದು ದೊಡ್ಡ ಮಟ್ಟದ ಶಾಶ್ವತ ಪರಿಹಾರ ಒಪ್ಪಂದವನ್ನ ಎದುರು ನೋಡ್ತಿದ್ದಾರೆ ಅಂತ ವ್ಯಾನ್ಸ್ ಹೇಳಿದ್ದಾರೆ. ಇರಾನ್ ಒಂದು ವೇಳೆ ಬುದ್ಧಿವಂತಿಕೆಯಿಂದ ನಡ್ಕೊಂಡ್ರೆ ಆ ದೇಶದೊಂದಿಗಿನ ಆರ್ಥಿಕ ವ್ಯವಹಾರವನ್ನ ನಾರ್ಮಲ್ ಮಾಡೋಕೆ ಅಮೆರಿಕ ರೆಡಿ ಇದೆ. ಆದರೆ ಅಣ್ವಸ್ತ್ರ ಒಂದು ಕೊಡಕ್ಕಾಗಲ್ಲ, ಅದು ಟ್ರಂಪ್ ನಿಲುವು ಅಂತ ಅಮೆರಿಕದ ಉಪಾಧ್ಯಕ್ಷರು ಹೇಳಿದ್ದಾರೆ. ಇತ್ತ ಪೋಪ್ ಲಿಯೋ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವಿನ ಜಟಾಪಟಿ ಮುಂದುವರೆದಿದೆ. ಯಾರಾದರೂ ಪೋಪ್ ಲಿಯೋ ಅವರಿಗೆ ದಯವಿಟ್ಟು ಹೇಳಿ, ಇರಾನ್ನಲ್ಲಿ ಪ್ರತಿಭಟನಾಕಾರರ ಹತ್ಯೆ ಆಗ್ತಿರೋದನ್ನ ಅವರಿಗೆ ಹೇಳಿ, ಪೋಪ್ಗೆ ಇರಾನ್ ಕೈಗೆ ಅಣ್ವಸ್ತ್ರ ಸಿಗೋದನ್ನ ನಾವು ಒಪ್ಕೊಳ್ಳಲ್ಲ ಅಂತ ಮತ್ತೆ ಪೋಸ್ಟ್ ಹಾಕಿದ್ದಾರೆ. ಇದಕ್ಕೂ ಮುನ್ನ ಪೋಪ್ ಹೇಳಿಕೆ ಕೊಟ್ಟಿದ್ರು. ಯುದ್ಧ ಆರಂಭಿಸೋರನ್ನ ಮತ್ತು ಕೈಯೆಲ್ಲ ರಕ್ತ ಆಗಿರೋರ ಪ್ರಾರ್ಥನೆಗಳನ್ನ ದೇವರು ತಿರಸ್ಕರಿಸ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಇನ್ನು ಇಟಲಿ ಪ್ರಧಾನಿ ಮೆಲನಿ ಕೂಡ ಪೋಪ್ ವಿರುದ್ಧ ಟ್ರಂಪ್ ಟೀಕೆಗಳನ್ನು ಒಪ್ಪಿಕೊಳ್ಳಕ್ಕಾಗಲ್ಲ ಅಂತ ಹೇಳಿದರು. ಇದಕ್ಕೂ ಕೂಡ ಟ್ರಂಪ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಮೆಲನಿ ಅವರಿಂದ ಶಾಕ್ ಆಗಿದೆ. ಅವರಿಗೆ ಧೈರ್ಯ ಇದೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ತಿಳ್ಕೊಂಡಿದ್ದಕ್ಕಿಂತ ಅವರು ಬೇರೆ ಥರ ಇದ್ದಾರೆ. ಆ್ಯಕ್ಚುಲಿ ಇರಾನ್ ಕದನದಲ್ಲಿ ಅಮೆರಿಕದ ಪ್ರಯತ್ನಗಳನ್ನು ಬೆಂಬಲಿಸೋಕೆ ಮೆಲನಿ ಫೇಲ್ ಆಗಿದ್ದಾರೆ. ಹಾರ್ಮುಜ್ ಓಪನ್ ಮಾಡೋಕೆ ಸಪೋರ್ಟ್ ಮಾಡಲಿಲ್ಲ ಅವರು ಅಂತ ಟ್ರಂಪ್ ಸ್ವಲ್ಪ ನಾಗರಿಕವಾಗಿಯೇ ಮಾತನಾಡಿದ್ದಾರೆ. ಪರವಾಗಿಲ್ಲ. ಇನ್ನು ಪೋಪ್ ಲಿಯೋ ವಿರುದ್ಧ ಟ್ರಂಪ್ ಬಳಿಕ JD ವ್ಯಾನ್ಸ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ರಾಜಕಾರಣಿಗಳು ಯುದ್ಧ ಶುರು ಮಾಡಬಾರದು ಅಂತ ಹೇಳಿರೋ ಪೋಪ್ ಮಾತು ಸಂಪೂರ್ಣ ತಪ್ಪು. ಧರ್ಮಶಾಸ್ತ್ರದ ಬಗ್ಗೆ ಮಾತನಾಡುವಾಗ ಪೋಪ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಿಂದೆ ನಾಸಿಗಳಿಂದ ಫ್ರಾನ್ಸನ್ನು ಮುಕ್ತಗೊಳಿಸಿದಾಗ ಅಮೆರಿಕನ್ರ ಪರವಾಗಿ ದೇವರು ಇರಲಿಲ್ವಾ? ಖಂಡಿತವಾಗ್ಲೂ ಆಗಲೂ ಇದ್ರು, ಈಗಲೂ ಇದ್ದಾರೆ ಅಂತ JD ವ್ಯಾನ್ಸ್ ಕೂಡ ಪೋಪ್ಗೆ ಉಪದೇಶ ಹೇಳಿದ್ದಾರೆ. ನಿಮ್ಮ ಕೆಲಸ ನೀವು ಮಾಡಿ, ಪಾಲಿಟಿಕ್ಸಿಗೆ ಬರಬೇಡಿ ಅಂತ. ಇನ್ನು ಇರಾನ್ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆಯಾಗ್ತಿರೋ ಹೊತ್ತಲ್ಲಿ ಟ್ರಂಪ್ ಬ್ರಿಟನ್ಗೆ ದೊಡ್ಡ ಡಿಮಾಂಡ್ ಇಟ್ಟಿದ್ದಾರೆ. ತಕ್ಷಣವೇ ನಾರ್ತ್ ಸಿ ಸಮುದ್ರ ಭಾಗದಲ್ಲಿ ತೈಲ ಮತ್ತು ಅನಿಲದ ಡ್ರಿಲ್ಲಿಂಗ್ ಶುರು ಮಾಡಿ ಅಂತ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ಗೆ ಟ್ರಂಪ್ ಹೇಳಿದ್ದಾರೆ. ಡ್ರಿಲ್ ಬೇಬಿ ಡ್ರಿಲ್ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋ ಟ್ರಂಪ್ ಯುರೋಪ್ ಈಗ ಎನರ್ಜಿಗಾಗಿ ಪರದಾಡ್ತಿದೆ. ಆದರೆ ಬ್ರಿಟನ್ ಮಾತ್ರ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪವನ್ನು ಬಳಸಿಕೊಳ್ಳದೆ ಸುಮ್ಮನೆ ಕೂತಿದೆ. ನಾರ್ವೆ ರಾಷ್ಟ್ರ ತನ್ನ ಪಾಲಿನ ನಾರ್ತ್ ಸಿ ತೈಲವನ್ನು ಬ್ರಿಟನ್ಗೆ ಡಬಲ್ ರೇಟ್ಗೆ ಮಾರಾಟ ಮಾಡಿ ಭಾರಿ ಹಣ ಮಾಡ್ತಾ ಇದೆ. ಇಂಧನ ವಿಚಾರದಲ್ಲಿ ನಾರ್ವೆಗಿಂತ ಉತ್ತಮ ಸ್ಥಾನದಲ್ಲಿರೋ ಬ್ರಿಟನ್ ತಕ್ಷಣ ಡ್ರಿಲ್ಲಿಂಗ್ ಮಾಡಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಸ್ಟಾರ್ಮರ್ಗೂ ಕೂಡ ತಮ್ಮ ಕ್ಯಾಬಿನೆಟ್ ಲೀಡರ್ಗಳಿಂದ ತೈಲ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ಗಳಿಗೆ ಅನುಮತಿ ಕೊಡ್ರಿ, ಏನ್ ಪ್ರಾಬ್ಲಮ್ ನಿಮ್ದು ಅಂತ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ. ಹೀಗಾಗಿ ಸ್ಟಾರ್ಮರ್ ಸರ್ಕಾರ ಮುಂದೇನು ಮಾಡುತ್ತಾ ಅಂತ ನೋಡಬೇಕು. ಇನ್ನು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ವಿಚಾರವಾಗಿ ಈಗ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಮಾತನಾಡಿದೆ. ಬರೀ ಮಿಲಿಟರಿ ಆಕ್ಷನ್ಗಳಿಂದ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ನಿಲ್ಲಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಅಲ್ಲದೆ ಇರಾನ್ ಅಣ್ವಸ್ತ್ರ ತಯಾರಿಸ್ತಿದೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ನಮ್ಮ ತನಿಖೆಯಲ್ಲಿ ಇರಾನ್ ಬಳಿ ಅಣ್ವಸ್ತ್ರ ಅಥವಾ ಪರಮಾಣು ಆಯುಧಗಳನ್ನು ತಯಾರಿಸುವ ಯಾವುದೇ ಸ್ಪಷ್ಟ ವ್ಯವಸ್ಥಿತ ಪ್ರೋಗ್ರಾಂ ಇರೋದು ಕಂಡು ಬಂದಿಲ್ಲ ಅಂತ IAEA ಚೀಫ್ ರಫೇಲ್ ಗ್ರಾಸಿ ಹೇಳಿದ್ದಾರೆ. ಇಸ್ಲಾಮಾಬಾದ್ ಮಾತುಕತೆಯಲ್ಲಿ ಅಮೆರಿಕ ಮುಂದಿನ 20 ವರ್ಷ ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಬಾರದು ಅಂತ ಪ್ರೆಷರ್ ಹಾಕಿತ್ತು. ಆದರೆ ಇರಾನ್ ನಾವು ಬೇಕಾದ್ರೆ 5 ವರ್ಷ ಸುಮ್ಮನಿರ್ತೀವಿ ಅನ್ನೋದನ್ನ ಕೌಂಟರ್ ಆಫರ್ ಅನ್ನ ಮುಂದಿಟ್ಟಿತ್ತು. ಇತ್ತ ವಾರ್ನಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ಗಳನ್ನು ಟಾರ್ಗೆಟ್ ಮಾಡೋಕೆ ಇರಾನ್ ಚೈನಾದ ಸ್ಪೈ ಸ್ಯಾಟಲೈಟ್ಗಳನ್ನು ಬಳಸ್ತಾ ಇದೆ ಅಂತ ಹೇಳಿ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. 2024 ಕೊನೆಯಲ್ಲಿ ಇರಾನ್ನ IRGC ಚೈನಾದ ಕಂಪನಿಯೊಂದರಿಂದ TWE-01B ಅನ್ನೋ ಸ್ಯಾಟಲೈಟ್ಸ್ ಅನ್ನ ಪಡ್ಕೊಂಡಿತ್ತು. ಈ ಸ್ಯಾಟಲೈಟ್ಸ್ ಡೇಟಾ ಬಳಸಿ ಸೌದಿ ಅರೇಬಿಯಾ, ಜೋರ್ಡನ್, ಬಹ್ರೇನ್ ಮತ್ತು ಇರಾಕ್ನಲ್ಲಿರುವ ಅಮೆರಿಕದ ಪ್ರಮುಖ ಸೇನಾ ನೆಲೆಗಳ ಮೇಲೆ ದಾಳಿಗೂ ಮುನ್ನ ಮತ್ತು ನಂತರದ ಫೋಟೋಗಳನ್ನು ಕ್ಯಾಪ್ಚರ್ ಮಾಡಿತ್ತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಲೀಕ್ ಆದ ಇರಾನ್ನ ಮಿಲಿಟರಿ ಡಾಕ್ಯುಮೆಂಟ್ಸ್ ಅನ್ನು ಉಲ್ಲೇಖಿಸಿ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇನ್ನು ಇರಾನ್ ಮೇಲೆ ನೇವಲ್ ಬ್ಲಾಕೇಡ್ ನಂತರ ಅಮೆರಿಕ ಈಗ ನೇರವಾಗಿ ಆರ್ಥಿಕ ಸಮರ ಸಾರಿದೆ. ತೈಲ ಬೆಲೆ ಏರಿಕೆ ತಡೆಯೋಕೆ ಈ ಮೊದಲು ಇರಾನ್ಗೆ ನೀಡಿದ ತಾತ್ಕಾಲಿಕ ತೈಲ ಮಾರಾಟ ವಿನಾಯಿತಿ ಇದೇ ಭಾನುವಾರ ಮುಕ್ತಾಯ ಆಗಲಿದೆ, ಏಪ್ರಿಲ್ 19ಕ್ಕೆ. ಆದರೆ ಇದನ್ನು ಮತ್ತೆ ಮುಂದುವರಿಸೋದಿಲ್ಲ, ಈ ವಿನಾಯಿತಿ ಕೊಡಲ್ಲ. ಇರಾನ್ ಮೇಲೆ ಇನ್ನು ಮುಂದೆ ಸಾಧ್ಯವಾದಷ್ಟು ಪ್ರೆಷರ್ ಕಂಟಿನ್ಯೂ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ ಅಂತ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಸ್ಪಷ್ಟಪಡಿಸಿದೆ. ಸ್ಯಾಂಕ್ಷನ್ 19ಕ್ಕೆ ಮುಗಿಯೋದೇನು, ಆಲ್ರೆಡಿ ಬ್ಲಾಕೇಡ್ ಮಾಡ್ಕೊಂಡು ಎಲ್ಲಿಗೂ ಕೊಡಂಗಿಲ್ಲ ಅಂತ ಬಂದ್ ಮಾಡಿದ್ಮೇಲೆ ಆಲ್ರೆಡಿ ಈಗ ವಿನಾಯಿತಿ ಎಲ್ಲ ಬಂದಾಗಿದೆಯಲ್ಲ. ಈಗ ಇರಾನ್ನಿಂದ ತೈಲ ಅನಿಲವನ್ನು ತುಂಬಿಕೊಂಡು ಹೊರಗಡೆ ಬರೋಕ್ಕೆ ಆಗ್ತಿಲ್ವಲ್ಲ, ಆಲ್ರೆಡಿ ಆಗ್ತಿಲ್ವಲ್ಲ, ಇನ್ನು 19ರ ತನಕ ಯಾಕೆ ವೇಟ್ ಮಾಡಬೇಕು?
ಲಾಜಿಕೇ ಇಲ್ಲ ಅದರಲ್ಲಿ. ಇನ್ನು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ನೇರ ಮಾತುಕತೆ ಸನ್ನಿಹಿತವಾಗ್ತಿದೆ. ವಾಷಿಂಗ್ಟನ್ ನಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಸಮ್ಮುಖದಲ್ಲಿ ಡಿಟೇಲ್ ಆಗಿ ಚರ್ಚೆ ಮಾಡಿದ ನಂತರ ಇಸ್ರೇಲ್ ಮತ್ತು ಲೆಬನಾನ್ ನೇರ ಮಾತುಕತೆಗೆ ಒಪ್ಕೊಂಡಿವೆ. ಹಿಜ್ಬುಲ್ಲಾಗಳನ್ನ ನಾಶ ಮಾಡುವ ನೆಪದಲ್ಲಿ ಇಸ್ರೇಲ್ ದೊಡ್ಡ ಪ್ರಮಾಣದಲ್ಲಿ ಲೆಬನಾನ್ ನಲ್ಲಿ ದಾಳಿ ಮಾಡ್ತಿದೆಯಲ್ಲ, ಅದಕ್ಕೆ ಈ ಮಾತುಕತೆ. ಇದರಲ್ಲಿ ಲೆಬನಾನ್ನ ಅಧಿಕೃತ ಸರ್ಕಾರ ಪಾಲ್ಗೊಳ್ತಾ ಇದೆ. ಗಾಜಾದಲ್ಲಿ ಇಸ್ರೇಲ್ ಸೇನೆ ದೊಡ್ಡ ದಾಳಿ ಮಾಡಿದೆ. 11 ಜನ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಪೊಲೀಸ್ ವಾಹನವನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಸ್ಫೋಟಕಗಳನ್ನು ಸುರಿದಿದೆ ಅಂತ ಗಾಜಾ ರಕ್ಷಣಾ ಇಲಾಖೆ ಆರೋಪ ಮಾಡಿದೆ. ಕಳೆದ ಅಕ್ಟೋಬರ್ನಿಂದ ಗಾಜಾದಲ್ಲಿ ಕದನ ವಿರಾಮ ಜಾರಿಯಲ್ಲಿದೆ. ಆದ್ರೆ ಇದಕ್ಕೆ ಇಸ್ರೇಲ್ ಕೇರ್ ಮಾಡ್ತಿಲ್ಲ. ಯಾವಾಗ ಬೇಕು ಆವಾಗ ದಾಳಿ ಮಾಡ್ತಾನೆ ಇದೆ. ಇನ್ನು ಮಿಡಲ್ ಈಸ್ಟ್ ಸಂಘರ್ಷ ಕುರಿತು IMF ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಆಧುನಿಕ ಕಾಲದ ಅತಿದೊಡ್ಡ ಎನರ್ಜಿ ಕ್ರೈಸಿಸ್ ಆಗಿ ಬದಲಾಗಬಹುದು ಅಂತ ಹೇಳಿದೆ. ಈ ವಾರ್ ಇಂದ 2026 ಗ್ಲೋಬಲ್ ಗ್ರೋತ್ ರೇಟ್ ಅನ್ನ 0.2% ಕಮ್ಮಿ ಮಾಡಿ ಕೇವಲ 3.1% ಇರಬಹುದು ಅಂತ IMF ಪ್ರಿಡಿಕ್ಟ್ ಮಾಡಿದೆ. ಆದರೆ ಭಾರತಕ್ಕೆ ಮಾತ್ರ IMF ಗುಡ್ ನ್ಯೂಸ್ ಕೊಟ್ಟಿದೆ. ಭಾರತದ GDP ಗ್ರೋತ್ ರೇಟ್ ಇರೋದ್ರಲ್ಲೇ ಬೆಟರ್ ಅನ್ನೋ ತರದಲ್ಲಿ 6.5% ಇರುತ್ತೆ ಅಂತ ಅಂದಾಜು ಮಾಡಿದೆ. ಈ ಮೊದಲು IMF ಮಾಡಿದ ಅಂದಾಜಿಗಿಂತ ಇದು 0.1% ಜಾಸ್ತಿನೇ ಇದೆ. ಇದಕ್ಕೆ ಕಾರಣ ಭಾರತದಲ್ಲಿ ಡೊಮೆಸ್ಟಿಕ್ ಡಿಮಾಂಡ್ ಮತ್ತು ಸರ್ಕಾರದ ಖರ್ಚು ತುಂಬಾ ಸ್ಟ್ರಾಂಗ್ ಇರೋದು. ಹಾಗೆ ಸರ್ವಿಸ್ ಸೆಕ್ಟರ್ ಕೂಡ ಸ್ಟೇಬಲ್ ಇದೆ ಅಂತ ಹೇಳಿ IMF ಹೇಳಿದೆ. ಇನ್ನು ಅಮೆರಿಕ ನಮ್ಮ ಕಡೆ ಗಮನನೇ ಕೊಡ್ತಾ ಇಲ್ಲ ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಅಮೆರಿಕದ ಶಾಂತಿ ಸಂಧಾನಕಾರರಾದ ಜೇರೆಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕಾಫ್ ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ಮುಳುಗಿದ್ದಾರೆ. ಇದರಿಂದ ಯುಕ್ರೇನ್ಗೆ ರಷ್ಯಾ ವಿರುದ್ಧ ಹೋರಾಡೋಕೆ ಬೇಕಾದ ಆಯುಧಗಳ ಸಪ್ಲೈ ಕೂಡ ತಡವಾಗ್ತಿದೆ. ಒಂದು ವೇಳೆ ಅಮೆರಿಕ ಪುಟಿನ್ ಮೇಲೆ ಒತ್ತಡ ಹಾಕದೆ ಕೇವಲ ಸಾಫ್ಟ್ ಆಗಿ ಮಾತುಕತೆ ಮಾಡಿದ್ರೆ ರಷ್ಯಾಗೆ ಭಯವೇ ಹೊರಟು ಹೋಗುತ್ತೆ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಇನ್ನು ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ದೊಡ್ಡ ದುರಂತ ಉಂಟಾಗಿದೆ. ಮಲೇಷ್ಯಾಗೆ ಅಕ್ರಮವಾಗಿ ಹೋಗ್ತಾ ಇದ್ದ ರೋಹಿಂಗ್ಯಾ ನಿರಾಶ್ರಿತರ ದೋಣಿ ನಡು ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಪರಿಣಾಮ 250ಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ. ಇದರಲ್ಲಿ ಕೆಲ ಬಾಂಗ್ಲಾ ಪ್ರಜೆಗಳು ಇದ್ರು ಅಂತ ವಿಶ್ವಸಂಸ್ಥೆ ಹೇಳಿದೆ. ಮಕ್ಕಳು, ಮಹಿಳೆಯರು ಸೇರಿ ಹೆಚ್ಚಿನ ಜನರನ್ನ ತುಂಬಿದ್ದ ಪರಿಣಾಮ ಮೊದಲೇ ದೋಣಿ ಓವರ್ಲೋಡ್ ಆಗಿಬಿಟ್ಟಿತ್ತು. ಅಲ್ಲದೆ ಭಾರಿ ಬಿರುಗಾಳಿ ಮತ್ತು ಅಲೆಗಳ ಹೊಡೆತಕ್ಕೆ ಸಿಲುಕಿ ದೋಣಿ ಮುಳುಗಿದೆ ಅಂತ ವಿಶ್ವಸಂಸ್ಥೆ ಸ್ಪಷ್ಟಪಡಿಸಿದೆ. ಒಳ್ಳೆ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಇವ್ರನ್ನೆಲ್ಲ ಬಾಂಗ್ಲಾದ ಟೆಕ್ನಾಫ್ನಿಂದ ಮಲೇಷ್ಯಾಗೆ ಕರ್ಕೊಂಡು ಹೋಗಲಾಗ್ತಿತ್ತು. ನಿರಂತರ 4 ದಿನಗಳ ಕಾಲ ಸಮುದ್ರದಲ್ಲಿ ಪ್ರಯಾಣ ಮಾಡಿದ್ದ ಈ ದೋಣಿಯಲ್ಲಿ ಆಲ್ರೆಡಿ ಉಸಿರುಗಟ್ಟಿ ಮತ್ತು ಜನಸಂದಣಿಯಿಂದಾಗಿ 25ಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಈ ದೋಣಿ ಮುಳುಗಿದ ಬಳಿಕ ಶೋಧ ಕಾರ್ಯ ನಡೆಸಿ ಕೇವಲ 9 ಜನರನ್ನ ಮಾತ್ರ ಬಾಂಗ್ಲಾದ ಕೋಸ್ಟ್ ಗಾರ್ಡ್ ರಕ್ಷಣೆ ಮಾಡಿದೆ. ರಕ್ಷಣೆಗೊಳಗಾದವರಲ್ಲಿ 6 ಜನ ಮಾನವ ಕಳ್ಳ ಸಾಗಾಣಿಕೆದಾರರು. ಹೀಗಾಗಿ ಅವರನ್ನೆಲ್ಲ ಬಾಂಗ್ಲಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ನಾಪತ್ತೆಯಾಗಿರೋ 250ಕ್ಕೂ ಅಧಿಕ ಜನರಿಗಾಗಿ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಇನ್ನು ಆರ್ಥಿಕ ದಿವಾಳಿ ಎದುರಿಸ್ತಾ ಇರೋ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾ ಮತ್ತೆ ಸಹಾಯ ಮಾಡ್ತಾ ಇದೆ. $3 ಬಿಲಿಯನ್ ಸಾಲ ಕೊಡೋದಾಗಿ ಘೋಷಿಸಿದೆ. UAE ವಾಪಸ್ ಕೊಡಕ್ಕಿದೆಯಲ್ಲ, ಧೈರ್ಯದಲ್ಲಿ ಡಿಕ್ಲೇರ್ ಮಾಡಿದ ಇದಕ್ಕೆ ಅಂತ ಕಾಣುತ್ತೆ. 2 ಸಲ ಟ್ರಿಪ್ ಆಗಿತ್ತು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅವ್ರಿಗೆ ವಾಪಸ್ ಕೇಳ್ತಿದ್ದಾರೆ, ನಿಮಗೂ UAEಗೂ ಆಗಲ್ವಲ್ಲ, ನೀವು ಕೊಡಿ, ನೀವು ಕೊಟ್ಟಿರೋದ್ರಲ್ಲಿ ಅವ್ರಿಗೆ ವಾಪಸ್ ಕೊಡ್ತೀವಿ ಅಂತ ಮಾತಾಡ್ಕೊಂಡ್ಬಂದಿದ್ರೇನೋ ಗೊತ್ತಿಲ್ಲ. ಆಯಿತು ಬಿಡಿ, UAE ಕೇಳ್ತು ವಾಪಸ್ ಕೊಡಿ ಅಂತ, ನಿಮಗೆ ಎಕ್ಸ್ಟೆನ್ಷನ್ ಕೊಡಲ್ಲ, ಇವಾಗಲೇ ವಾಪಸ್ ಕೊಡಿ ಅಂತ. ಅದರ ಬೆನ್ನಲ್ಲೇ ಪಾಕಿಸ್ತಾನ ಆಯಿತು ಕೊಡ್ತೀವಿ ಅಂತ ಹೇಳಿ ಕಂತಲ್ಲಿ ಕೊಡ್ತೀವಿ ಅಂತ ಹೇಳಿ ಟೈಮ್ ಲೈನ್ ಕೂಡ ಕೊಟ್ಟರು. ಸೇಮ್ ಟೈಮ್ ಈಗ ಸೌದಿಯವರು ಪಾಕಿಸ್ತಾನಕ್ಕೆ ಭಿಕ್ಷೆ ಘೋಷಿಸಿದ್ದಾರೆ. ಈಗ ಆಲ್ರೆಡಿ ಕೊಟ್ಟಿರೋ $5 ಬಿಲಿಯನ್ ಸಾಲ ಕೂಡ ಪರವಾಗಿಲ್ಲ, ಈಗಲೇ ಕೊಡಬೇಡಿ, ಲೇಟಾಗಿ ಕೊಡಿ ಅಂತ ಹೇಳಿ ಅದನ್ನು ಕೂಡ ಈಗ ಒಂದು ಎಕ್ಸ್ಟೆನ್ಷನ್ ಆಫರ್ ಕೊಟ್ಟಿದ್ದಾರೆ ಸೌದಿಯವರು. ಇದನ್ನು ಯಾರು ಹೇಳಿದ್ದಾರೆ? ಪಾಕ್ನ ಫಿನಾನ್ಸ್ ಮಿನಿಸ್ಟರ್ ಮೊಹಮ್ಮದ್ ಔರಂಗಜೇಬ್ ಈ ವಿಚಾರವನ್ನು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಸೌದಿ ಮತ್ತು ಕತಾರ್ ಸೇರಿ ಪಾಕಿಸ್ತಾನಕ್ಕೆ $5 ಬಿಲಿಯನ್ ಸಾಲ ಕೊಡೋ ಭರವಸೆಯನ್ನು ಕೊಟ್ಟಿವೆ ಅಂತ ಪಾಕ್ ಅಧಿಕಾರಿಗಳು ಹೇಳಿದರು. ಇನ್ನು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ತಮ್ಮ ಭಾರತೀಯ ಮೂಲದ ಅತ್ತೆ ಮಾವರನ್ನ ಹಾಡಿ ಹೊಗಳಿದ್ದಾರೆ. ಈವೆಂಟ್ ಒಂದರಲ್ಲಿ ಮಾತನಾಡಿ, ನನ್ನ ಪತ್ನಿ ಉಷಾ ಅವರ ತಂದೆ ತಾಯಿ ಭಾರತದಿಂದ ಬಂದು ಅಮೆರಿಕವನ್ನ ಶ್ರೀಮಂತಗೊಳಿಸಿದ್ದಾರೆ. ನನ್ನ ಮಾವ ಎಜುಕೇಶನ್ ಮುಗಿಸಿ ಅಮೆರಿಕನ್ ಸಿಟಿಸನ್ ಆದವರು. ಯಾವತ್ತೂ ತಾವು ಬಂದ ರಾಷ್ಟ್ರದ ಪರವಾಗಿ ಮಾತನಾಡದೆ ಅಮೆರಿಕ ಫಸ್ಟ್ ಅಂತ ಹೇಳಿ ಬದುಕ್ತಾ ಇದ್ದಾರೆ. ಇಂಥವರಿಂದಲೇ ನಮಗೆ ವಲಸಿಗರ ಮೇಲೆ ಗೌರವ ಇರೋದು ಅಂತ ವ್ಯಾನ್ಸ್ ಹೇಳಿದ್ದಾರೆ. ಇದೇ ವೇಳೆ H1B ವೀಸಾ ಸಿಸ್ಟಮ್ ನಲ್ಲಿ ಆಗ್ತಿರೋ ಫ್ರಾಡ್ ಬಗ್ಗೆ ಸ್ವಲ್ಪ ಅಸಮಾಧಾನ ಹೊರ ಹಾಕಿದ್ದಾರೆ. ಅಮೆರಿಕದ ಪೌರತ್ವ ತಗೊಂಡ ಮೇಲೆ ನಿಮ್ಮ ಹಳೆ ದೇಶದ ಬಗ್ಗೆ ಯೋಚನೆ ಮಾಡದೆ ಅಮೆರಿಕದ ಹಿತಾಸಕ್ತಿಗೆ ಬೆಲೆ ಕೊಡೋದು ಪ್ರತಿಯೊಬ್ಬ ಸಿಟಿಸನ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದ ಆಮದುದಾರರಿಗೆ ದೊಡ್ಡ ರಿಲೀಫ್. ಟ್ರಂಪ್ ಟ್ಯಾರಿಫ್ 8 ಇಂದ ಅಕ್ರಮ ಸುಂಕ, ಟ್ಯಾರಿಫ್ ಇಲ್ಲಿಗಲ್ ಅಂತ ಹೇಳಿ ಕೋರ್ಟ್ ಹೇಳ್ತಲ್ಲ. ಸೊ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಇದೇ ಏಪ್ರಿಲ್ 20ನೇ CAPE ಕೇಪ್ ಅನ್ನೋ ಹೊಸ ಎಲೆಕ್ಟ್ರಾನಿಕ್ ರಿಫಂಡ್ ಸಿಸ್ಟಮ್ ಅನ್ನು ಲಾಂಚ್ ಮಾಡುತ್ತೆ. ತುರ್ತು ಪರಿಸ್ಥಿತಿ ಹೆಸರಲ್ಲಿ ವಸೂಲಿ ಮಾಡಿದ $166 ಬಿಲಿಯನ್ ಸುಂಕವನ್ನ ಅಮೆರಿಕದ ಸುಪ್ರೀಂ ಕೋರ್ಟ್ ಅಸಾಂವಿಧಾನಿಕ ಅಂತ ಹೇಳಿ ರದ್ದು ಮಾಡಿತ್ತು. ಆ ದುಡ್ಡನ್ನ 3 ಲಕ್ಷಕ್ಕೂ ಅಧಿಕ ಆಮದುದಾರರಿಗೆ ಏಕಕಾಲದಲ್ಲಿ ಒಂದೇ ಪೇಮೆಂಟ್ ಮೂಲಕ ರೀಫಂಡ್ ಮಾಡ್ತಾರೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.